me forever on fire. ದೇವರ ಗರ್ಭಗುಡಿಯಲ್ಲಿ ದರ್ಶನ್ ಡೆವಿಲ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿರೋದು, ಇದಕ್ಕೆ ತಕ್ಕ ಶಾಸ್ತಿ ಕೂಡ ಆಗಿದೆ. ದೇವರ ಗರ್ಭಗುಡಿಯಲ್ಲಿ ಡೆವಿಲ್ ದರ್ಶನ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ತಕ್ಕ ಶಾಸ್ತಿ ಆಗಿದೆ. ಇದು TV5 ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ದಂತೆ. ಇದು ಬಳ್ಳಾರಿಯಲ್ಲಿ ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋಗಳನ್ನು ಇಟ್ಬಿಟ್ಟು ಯಾರು ಪೂಜೆ ಮಾಡಿದ್ದನೋ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಲಾಗಿದೆ. ಈಗ ಏನಿದೆ ಅತಿರೇಕ ಅಂತ, ಮನೇಲಿ ಇಟ್ಕೊಳ್ಳಪ್ಪ, ಮನಸ್ಸಲ್ಲಿ ಇಟ್ಕೋ, ಅಭಿಮಾನ ಇದ್ದರೆ ಸಿನಿಮಾಗೆ ಸೀಮಿತವಾಗಿರಲಿ. ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಥರದ್ದು ನಡೆದಿರೋ ಘಟನೆ ಇದು. ಇದು ಅಚಾತುರ್ಯ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಉದ್ದೇಶಪೂರ್ವಕವಾಗಿ ಇಟ್ಟಿದ್ದು ಅಂತ ಕೆಲವರು ಮಾತಾಡ್ತಾರೆ. ಇರಲಿ, ದೇವರ ವಿಗ್ರಹದ ಮುಂದೆ ಡೆವಿಲ್ ಫೋಟೋ ಇಟ್ಬಿಟ್ಟು ಅಂಧಾಭಿಮಾನವನ್ನು ತೋರಿಸಿರೋದಿಲ್ಲಿ. ಆ ಕಾರಣಕ್ಕೆ ಇದೀಗ ಯಾರು ಈ ಥರದ ಕೆಲಸವನ್ನು ಮಾಡಿದ್ರೋ ಇದರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರಾಣದೇವರ ಮುಂದೆ ಈ ಥರ ಫೋಟೋ ಇಟ್ಟಿದ್ದಾನಲ್ಲ ಅಂಥೇಳಿ. ಧಾರ್ಮಿಕ ದತ್ತಿ ಇಲಾಖೆ ಅಡಿ ಬರ್ತಕ್ಕಂಥ ದೊಡ್ಡ ಬಸವೇಶ್ವರ ದೇವಸ್ಥಾನ ಇದು. ಹಾಗಾಗಿ ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡಿದಂಥ ಅರ್ಚಕ, ಯಾವ ಅರ್ಚಕ ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡಿದ್ನೋ ಆ ವ್ಯಕ್ತಿಯನ್ನು ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿ ಹೇಳ್ತಿದ್ದೆ ಅಲ್ವಾ, ಅಭಿಮಾನ ಒಂದು ಮಿತಿ ಇದ್ರಲ್ಲ ಸರಿ. ಸಿನಿಮಾ ನಟನೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಚಪ್ಪಾಳೆ ಹೊಡೀರಿ, ಒಂದು ಸಲ ಆದರೂ 15 ಸಲ ನೋಡಿ, ತಕರಾರಿಲ್ಲ, ಎಂಕರೇಜ್ ಮಾಡಿ ಕಲೆಯನ್ನು. ಅದನ್ನೆಲ್ಲ ಕಡೆ ಅಪ್ಲೈ ಮಾಡಿಬಿಟ್ರೆ, ಅದರ ಆಚೆಗಿನ ಎಲ್ಲ ಜೀವನಕ್ಕೂ ಅಪ್ಲೈ ಮಾಡಿಬಿಟ್ರೆ ಗತಿ ಏನು? ಎಲ್ಲ ಕಡೆಗೂ ಏನು ಮಾಡಲಿ, ಜೈ, ಹೊಡೆದಿದ್ದೆ ಸರಿ, ಬೈದಿದ್ದೆ ಸರಿ, ಮಾಡಿದ್ದೆ ಸರಿ, ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಬಿಟ್ರೆ ಒಂದು ಅಭಿಮಾನವನ್ನು ತಪ್ಪಾಗುತ್ತೆ. ಅದು ಬಿಟ್ಟುಬಿಡಿ ಹೋಗಲಿ. ಇದೇನಿದು ಗರ್ಭಗುಡಿಯಲ್ಲಿ ಈ ಮನುಷ್ಯನ ಫೋಟೋ ಇಡೋದು ಅಂದರೆ, ಈ ಮನುಷ್ಯ ಯಾರು ಈ ಥರ ಮಾಡಿದಾರೋ ಇವ್ರದೇ ವೆಚ್ಚದಲ್ಲಿ ಬೇಕಾದ್ರೆ ಆ ಮನುಷ್ಯನಿಗೆ ಒಂದು ದೇವಸ್ಥಾನನ ಕಟ್ಕೋತಾರೋ ಏನು ಕಟ್ಕೊಳ್ತಾರೋ, ಆ ಮನುಷ್ಯನ ಒಂದು ಮೂರ್ತಿ ಕತ್ತಿಸ್ಬಿಟ್ಟು ಮಾಡ್ಕೊಳ್ಳಿ, ತಕರಾರು ಇಲ್ಲ ಅಲ್ಲ. ದೇವ್ರದ್ದು ಅಂತ ಬಂದಾಗ ಅಲ್ಲಿ ದೇವ್ರು ನೋಡೋಕ್ಕೆ ಅಂತ ಬರ್ತಾರೆ. ಅದು ಡೆವಿಲ್ ದರ್ಶನ್ನು ಅದು ಇದು ಅಂತ ನೋಡೋಕ್ಕೆ ಬರಲ್ಲ ಜನ. ಆ ಥರ ಇಟ್ಟು ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿರೋದಕ್ಕೆ ಇದೀಗ ಸಸ್ಪೆಂಡ್ ಶಿಕ್ಷೆ. ಆರೋಪಿ ಅರ್ಚಕ ಹನುಮಂತಪ್ಪನಿಗೆ.